ಅದಕ್ಕೆ ನಾನು ನಮ್ಮ ರೂಮಲ್ಲಿ ಇರ್ತೀನಿ, ನೀವು ಆಮೇಲೆ ಬನ್ನಿ. ಆರತಿ, ಒಂದು ನಿಮಿಷ ಬಾ ನೀನು. ಆ ರೂಮ್ನ ನಿನ್ನ ತಂಗಿಯರಿಗೆ ಅಂತ ಹೇಳಿ ಮಾಡಿರೋದು. ನೀನು ಮತ್ತೆ ವಿಕಿರಣ ಇಲ್ಲೇ ಉಳ್ಕೊಳ್ಳಿ. ಅದೇಗಾಗತ್ತೆ? ಹಲೋ ಬ್ರದರ್, ಏನೋ ಮಾತಾಡ್ತಾ ಇದೀಯಾ? ಐ ಮೀನ್ ಇದೊಂದು ಔಟಿಂಗ್ ಅಲ್ವಾ, ಲೇಡೀಸ್ ಎಲ್ಲ ಜೊತೆಗಿರ್ಲಿ. ನಾನು ಅಗ್ರಜ ಒಟ್ಟಿಗೆ ರೂಮ್ ಶೇರ್ ಮಾಡ್ತೀವಿ. ಏನೂ ಬೇಕಾಗಿಲ್ಲ. ಇಲ್ಲಿ ರೂಮಿಗೆ ಏನೂ ಕೊರತೆ ಇಲ್ಲ. ನೀನು ಮತ್ತೆ ಆರತಿ ಒಟ್ಟಿಗೆನೇ ಇರ್ಬೋದು. ಅದಕ್ಕೆ ನೀವು ಅವರಿಗೆ ಫೋರ್ಸ್ ಮಾಡಬೇಡಿ. ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ. ಅದಕ್ಕೆ ಇಲ್ಲ, ಏನೇ ಅಕ್ಕ ದಡ್ಡಿ ಥರ ಮಾತಾಡ್ತಿದ್ಯಾ? ನಿಮ್ಮಿಬ್ರು ಮಧ್ಯೆ ನಡೆದಿರೋ ವಿಷಯ ವೇದನ್ ಬಾಬಂಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ಬಾವ, ನೀವಾದ್ರೂ ಹೇಳಿ, ನಿಮ್ಮ ವಿಷಯ ವೇದನ್ ಬಾಬಂಗೆ ಗೊತ್ತಾ? ಇಲ್ಲ ಅನ್ಸುತ್ತೆ. ಅನ್ಸುತ್ತೆ ಅಲ್ಲ, ಗೊತ್ತಿರಲ್ಲ. ಗೊತ್ತಿದ್ದಿದ್ರೆ ಅವ್ರು ಇದೆಲ್ಲ ಕಂಟಿನ್ಯೂ ಆಗಕ್ಕೆ ಬಿಡ್ತಿದ್ರಾ? ನೋವೇ ಆದಿತಿ, ಅವನಿಗಿನ್ನೂ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು, ನೀವೀಗ ಬೇರೆ ಬೇರೆ ರೂಮಲ್ಲಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ಅವ್ರ ತಲೆಯಲ್ಲಿ ಸಣ್ಣ ಡೌಟ್ ಬಂದ್ರು ಸಾಕು, 108 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಿಮ್ಮ ಹತ್ರ ಆನ್ಸರ್ ಇದೆಯಾ? ಆಮೇಲೆ ನೀವು ಇದನ್ನೆಲ್ಲ ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ಭಾವಂಗಿದ್ರಿಂದ ತುಂಬಾ ಹರ್ಟ್ ಕೂಡ ಆಗ್ಬೋದು. ಇಲ್ಲಿಗೆ ಬಂದು ಇದೆಲ್ಲ ಆಗ್ಬಾರ್ದು ಅಂದ್ರೆ ನೀವಿಬ್ರು ಒಟ್ಟಿಗೆ ಇರೋದೇ ಸರಿ. ಕರೆಕ್ಟಾಗಿ ಹೇಳಿದೆ ಆದಿತಿ, ನಾನು ಅದಕ್ಕೆ ಹೇಳಿದ್ದು. ಏನಿನ್ನು ಮುಖ ನೋಡ್ತಿದ್ಯಾಕ? ಬಾಬಾ, ನಾನು ಹೇಳಿದ್ರಲ್ಲೂ ಪಾಯಿಂಟ್ ಇದೆ ಅಲ್ವಾ? ನೀವೇ ಯೋಚನೆ ಮಾಡಿ. ಆಯ್ತು, ಅವ್ರು ಇಲ್ಲೇ ಇರಲಿ. ನಾನು ಅವ್ರ ಬ್ಯಾಗ್ ತಗೊಂಡ್ಬರ್ತೀನಿ. ಸೂಪರ್ ಆದಿತಿ ನೀನು. ಏನಿದು ವೇದಾಂತ್? ಅದಕ್ಕೆ ನೋಡ್ಬಿಡ್ತಾರ ಬಿಡು. ರೌಡಿ ಬೇಬಿ ಬಾಯಲ್ಲಿ ಈ ತರ ಡೈಲಾಗ್. ಅಪ್ಡೇಟ್ ಆಗದಿರೋಳು ನೀನು ಇನ್ನೂ ಹಳೆ ಫಿಲ್ಮ್ ಡೈಲಾಗ್ಸ್ಗಳನ್ನ ಹೇಳ್ತಿದ್ಯಲ್ಲ. ಲವ್ ಆದ್ಮೇಲೆ ಹುಡುಗ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದ್ದಾನೆ. ಅಪರೂಪಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಖುಷಿ ಪಡ್ಲೋ, ಇಲ್ಲ ಯಾರಾದ್ರೂ ನೋಡಿದ್ರೆ ಮುಂದಿನ ಕತೆ ಏನು ಅಂತ ಚಿಂತೆ ಮಾಡ್ಲೋ, ಒಂದು ಅರ್ಥ ಆಗ್ತಿಲ್ಲ. ನಿನ್ ಮನಸ್ಸಲ್ಲಿ ಎಸ್ಕೇಪ್ ಪ್ಲಾನ್ ಮಾಡಿದ್ರೆ ನನಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಇವತ್ತು ನಿನ್ನನ್ನು ಅಷ್ಟು ಸುಲಭವಾಗಿ ನಾನು ಬಿಡೋದಿಲ್ಲ. ನಿನ್ನ ಸ್ಟೈಲಲ್ಲಿ ಒಂದು ಡೈಲಾಗ್ ಹೇಳ. ಕಸ್ತೂರಿ ನಿವಾಸ್ ವಂಶ ಕಂಡ್ರಿ ನಮ್ದು. ಒಂದ್ಸಲ ಕೈ ಹಿಡ್ಕೊಂಡ್ಮೇಲೆ ಬಿಡೋ ಮಾತೇ ಇಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ನೀನ್ ಸಹವಾಸ ಜೋರಾಗಿ ನಾನು ಕ್ಲಾಸ್ ಜೊತೆ ಮಾರ್ಸು ಆಗ್ಬಿಟ್ಟಿದ್ದೀನಿ. ದೇವ್ರಾಣೆ ಒಂದ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದ್ದಾನೆ. ಏನಾದ್ರೂ ನೋಡೋದ್ರೊಳಗೆ ಎಸ್ಕೇಪ್ ಆಗ್ಲೇಬೇಕು. ವಾಪಸ್ ಏನ್ ಕೌಂಟರ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ನೀನೀಗ ಫಾರ್ಮಲ್ ಇಲ್ಲ. ಎಕ್ಸೈಟಿಂಗ್ ಡೈಲಾಗ್ಸ್ಗಳು ನಿನ್ನಲ್ಲಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಗಪ್ಪ ತಪ್ಪಿಸ್ಕೊಡೋದು? ಮಸ್ಕ ಹೊಡೆದ್ರೆ ವರ್ಕೌಟ್ ಆಗೋ ತರ ಕಾಣಿಸ್ತಿಲ್ಲ. ಹೇಳಿಲ್ವಾ ನೀನು ಫಾರ್ಮಲ್ ಇಲ್ಲ ಅಂತ? ನಿನ್ನ ಹತ್ರ ಯಾವ ಕಮ್ಬ್ಯಾಕು ಇಲ್ಲ. ಅಯ್ಯೋ ಬೇಡ, ನಿನ್ ಕಣ್ಮೇಲೆ ಹೋಗಿದೆ. ಇದು ಬಚ್ಚಂಗಿ. ವಾಟ್? ಫಾರ್ಮ್ ಇಸ್ ಟೆಂಪರರಿ ಬಟ್ ಕ್ಲಾಸ್ ಇಸ್ ಪರ್ಮನೆಂಟ್. ನಾವು ಮಾಸು ಹೌದು, ಕ್ಲಾಸು ಹೌದು. ಫಸ್ಟ್ ಟೈಮ್ ನಿನ್ನ ದೇವಸ್ಥಾನದಲ್ಲಿ ಅಟ್ಟಾಡ್ಸ್ಕೊಂಡ್ ಬಂದು ಲಾಕ್ ಮಾಡಿದಾಗಲೇ ನಾನು ಎಸ್ಕೇಪ್ ಆಗ್ಬಿಟ್ಟಿದ್ದೆ. ನಾವ್ ಅವಾಗ್ಲೇ ಹಂಗೆ ಅಂದ್ರೆ ಮುಂದೆ ಹೇಗಿರ್ಬೇಡ. ಜೀವಂತ ದಂತಕದ ಜೊತೆ ಹುಡುಗಾಟ ವರ್ಕ್ ಆಗಲ್ಲಮ್ಮ. ಎಲ್ಲರಿಗೂ ಕಣ್ ಮೇಲೆನೆ ಒಪ್ಪಿರೋದು. ನಿನಗೆ ಹಾಗೆ ಇದೆ, ಟೆನ್ಷನ್ ಆಗ್ಬೇಡ. ಬರ್ಲಾ? ಎಲ್ಲರಿಗೂ ಕಣ್ಮೇಲೆ ಹುಬ್ಬಿರೋದು ಅಂತ ನನಗೂ ಗೊತ್ತು. ಆದರೆ ನಿನ್ನ ಕನ್ಫ್ಯೂಸ್ ರಿಯಾಕ್ಷನ್ಸ್ ನೋಡಿ ನಾನು ಸ್ವಲ್ಪ ಕನ್ಫ್ಯೂಸ್ ಆದ ಅಷ್ಟೇ.
ಸರಿ ತರಲೇ ಇದೆಯಾ ನೀನು? ಅಲ್ಲ ನಂಗೇನ್ ಕಾರ್ ಕೊಟ್ಟಿದ್ದಾರಾ ಇಲ್ಲ ಹೆಲಿಕಾಪ್ಟರ್ ಕೊಟ್ಟಿದ್ದಾರಾ? ಇದ್ದಕ್ಕಿದ್ದಕ್ಕೆ ಫೋನ್ ಮಾಡ್ಬಿಟ್ಟು ಫಾರ್ಮ್ ಹೌಸ್ಗೆ ಹೋಗು ಅಂದ್ರೆ ನನಗೇನು ಮಾಯ ಆಗಿ ಇನ್ನೊಂದ್ ಕಡೆ ಪ್ರತ್ಯಕ್ಷ ಆಗೋ ಸೂಪರ್ ಪವರ್ ಇದೆಯಾ? ಹೋಗ್ಲಿ, ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದ್ದಕ್ಕೆ ಪೆಟ್ರೋಲ್ ಕನ್ವೀನಿಯನ್ಸ್ ಆದ್ರೂ ಕೊಡ್ತಾರ? ಬೇರೆಯವ್ರ ಸುಖ ದುಃಖನೇ ಅರ್ಥ ಆಗಲ್ಲ ಇವ್ರಿಗೆ. ಲೈಫಲ್ಲಿ ಯಾವ ಕೆಲಸ ಆದ್ರೂ ಮಾಡ್ಬೋದು, ಆದ್ರೆ ಬಾಸ್ಗೆ PM ಮಾತ್ರ ಆಗ್ಬಾರ್ದು. ಒಂದು ವೇಳೆ ಆದ್ರೂ ಅವ್ರ ಅಮ್ಮ ಎಲ್ಲ ಕಾಲ್ ಮಾಡಿ ಕೆಲಸ ಹೇಳೋ ಹಾಗೆ ಇಟ್ಕೋಬಾರ್ದು. ನಮ್ ಬಾಸ್ಗಿರೋ ದುರ್ಬುದ್ಧಿನೇ ಅವ್ರ ಅಮ್ಮಂಗೂ ಇರೋದು. ತನ್ನ ಎಲ್ಲಾ ಗುಣಾನು ಅರ್ದು ಕರಡಿ ರಕ್ತದ ಜೊತೆ ಸೇರಿಸಿ ನಮ್ ಬಾಸ್ಗೆ ಜನ್ಮ ಕೊಟ್ಟಿರೋ ಮಹಾ ತಾಯಿ ಅಯ್ಯಮ್ಮ. ಇಬ್ರು ರಾಕ್ಷಸರೇ. ಇಷ್ಟೊತ್ತು ಎದುರಿ ಹಾಳಾಗೋಗಿದ್ರೆ ಅತ್ತೆ ಆಗ್ಲೇ ಕಾಲ್ ಮಾಡಿ ನೀವು ಹೆಲ್ಪಿಗೆ ಬರ್ತೀರಾ ಅಂದ್ರು. ನೀವು ನೋಡಿದ್ರೆ ಈಗ ಎಷ್ಟು ತರ ಬರ್ತಿದ್ದೀರಾ? ಸರ್, ನನಗೆ ದೇವರು 2 ಕಾಲ್ ಕೊಟ್ಟಿದ್ದೇನೆ ಹೊರತು ಅದಕ್ಕೆ 2 ಚಕ್ರ ಕೊಟ್ಟಿಲ್ಲ. ನನ್ನ ಲಡ್ಕಾಸಿ ಬೈಕಲ್ಲಿ ಬರಕ್ಕೆ ಇಷ್ಟೊತ್ತಾಯ್ತು. ಅದೆಲ್ಲ ಹಾಳಾಗೋಗ್ಲಿ. ಇಡ್ಲಿ ಮಾಮ ಅಂಗಡಿಲಿ ಹೊಟ್ಟೆ ತುಂಬಾ ಇಡ್ಲಿ ತಿನ್ನೋಣ, ಹೇಗಿದ್ರು ರಜಾ ಇದೆ ಅಂತ ಸ್ಕೆಚ್ ಹಾಕಿದ್ದೆ, ಅದು ಹಾಳಾಗೋಯ್ತು. ಯಾರಿಗೆ ಹೇಳೋಣ ಸರ್ ನಮ್ ಪ್ರಾಬ್ಲಮ್? ಅಲ್ಲ, ಇಷ್ಟೊಂದು ಪ್ರಾಬ್ಲಮ್ ಇರೋ ನಿಮ್ಮನ್ನ ನಮ್ಮತ್ತೆ ಇಲ್ಲಿಗೆ ನಿಮ್ಮನ್ನ ಯಾಕೆ ಕಳಿಸಿದ್ರು ಅಂತ. ಹೆಲ್ಪ್ ಮಾಡೋಕೆ ಅನ್ನೋದೇನೋ ಸರಿ, ಆದ್ರೆ ಅದಕ್ಕೆ ಅಂತ ಇಲ್ಲಿ ಕೆಲಸದವರಿದ್ರು. ಅದನ್ನ ಯಾವ ಬಾಯಲ್ಲಿ ಹೇಳಿ ಸಾರ್ಥಕ್ ಸರ್? ಅದೇನೋ ಕಣ್ಣಿಡ್ಬೇಕಂತೆ ಕಣ್ಣು. ನಾನ್ ಕಣ್ಣಿಡೋ ಬದಲು ಬೇರೆ ಯಾರಾದ್ರೂ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಒಂದ್ಸಲಕ್ಕೆ ಶಿವ ಶಿವ ಅಂತ ಶಿವನ್ ಪಾದ ಸೇರ್ಕೊಳ್ತಿದ್ದೆ. ಸೂಸೈಡ್ ಮಾಡ್ಕೊಂಡ ಅನ್ನೋ ಕೆಟ್ಟ ಹೆಸರಾದ್ರೂ ತಪ್ತಾ ಇತ್ತು. ಮನ್ಸಲ್ಲೇ ಬೈಕೋಬೇಡಿ, ನೀವು ಬರೋ ಅಗತ್ಯ ಏನು ಇರ್ಲಿಲ್ಲ ರೀ. ಆಕ್ಚುಲಿ ಹಾಗೆ ನೋಡಕ್ ಹೋದ್ರೆ ಇಲ್ಲಿ ನಿಮ್ಮ ಅವಶ್ಯಕತೆನೇ ಇಲ್ಲ. ರಾಮ, ಅನ್ನ ಹಾಕ್ದವ್ರು ಮನೆ ಕೆಲಸ ದೇವ್ರ ಕೆಲಸ ಅನ್ಕೊಂಡು ಬಿಸಿಲಲ್ಲಿ ಇಷ್ಟು ದೂರ ಬೈಕ್ ಓಡಿಸ್ಕೊಂಡ್ ಬಂದವನ್ಗೆ ಆಡೋ ಮಾತಾ ಸರ್ ಇದು? ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ, ವಾಪಸ್ ಹೋಗ್ತೀನಿ. ಅರ್ಧ ದಿವಸದ ರಜಾ ಆದ್ರೂ ಎಂಜಾಯ್ ಮಾಡ್ತೀನಿ. ಬರೋದು ಬಂದಿದ್ದೀರಾ, ನಮ್ ಜೊತೆ ನೀವು ಎಂಜಾಯ್ ಮಾಡ್ಬೋದು ಬಿಡಿ. ಏನ್ ಸುಡ್ಗಾಡ್ ಎಂಜಾಯೋ, ಅದೆಲ್ಲ ರಜಾ ಅಂತ ಬಂದಿರೋ ನಿಮ್ಗಷ್ಟೇ ಸಾಧ್ಯ. ನಾವಿಲ್ಲೂ ಆನ್ ಡ್ಯೂಟಿಲೇ ಇದೀವಿ. ಮತ್ತೆ ಬೈಕೊಂಡ್ರೇನ್ರಿ? ದೇವ್ರಾಣಿ ಇಲ್ಲ ಸರ್. ಸರಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಶುರು ಹಚ್ಕೊಳ್ಳಿ. ಬನ್ನಿ. ಲಕ್ಷ್ಮೀಕಾಂತ, ಅದ್ಯಾವ ದುರ್ಬರ ಬರ್ಬರವಾದ ಗಳಿಗೆಲ್ಲಿ ಉಟ್ಬಿಟ್ಟೋ ಕಾಣೆ. ಎಲ್ರಿಗೂ ಆ ಶನೇಶ್ವರ 7.5 ವರ್ಷ ಹೆಗ್ಲೇರಿದ್ರೆ ನಿನಗೆ ಶಾಶ್ವತವಾಗಿ ಕಾಯಮಾಗಿ ಹೆಗ್ಲೇರ್ಬಿಟ್ಟಿದ್ದಾನೆ. ಬರೀ ಇಷ್ಟು ಸಾಕಲ್ವಾ? ಇಷ್ಟೊಂದು ಯಾಕ್ರಿ ಬೇಕಿತ್ತು? ಸಾಕು ಅಂತ ಬೇರೆ ಕೇಳ್ತಿದ್ದೀರಲ್ಲ. ಇದಿಷ್ಟು ಒಂದು ಪುಟ್ಟ ಫಂಕ್ಷನ್ಗೆ ಸಾಕಾಗುತ್ತೆ. ನಮ್ಮ ಮನೇನು ಯಾವಾಗಲೂ ಸಮಾರಂಭದ ಮನೆನೇ ಅಲ್ವಾ ಪರಿ? ಯಾವಾಗಲೂ ಜನ ಗಿಜಿ ಅಂತಿರ್ತಾರೆ. 4 ಜನ ಹೆಣ್ಮಕ್ಳು ಜೊತೆಗೊಬ್ಬ ಮಗ. ಈಗ ನೀವು ಸಮಾರಾಧನೆ ಮಾಡಕ್ಕೆ ಹೊರಟಿದ್ದೀರಾ ನೋಡಿ. ಅಲ್ಲ, ಇರೋದ್ರಲ್ಲೇ ಮಾಡಿ ಮುಗಿಸ್ಬೇಕು ಅನ್ನೋದು ನಿಮಗೆ ಗೊತ್ತೇ ಆಗಲ್ಲ ನೋಡಿ. ನಿಮ್ಮದು ದೊಡ್ಡ ಕೈ. ಕೇಟ್ರಿಂಗ್ ಮಾಡ್ತಾ ಇದ್ದವಳು ನೀನು, ನಾನು ಬರೀ ಶೀಟಿ ಹೊಡಿತಾ ಇದ್ದವನು. ನನಗೆ ಹೇಗೆ ಗೊತ್ತಾಗಬೇಕು ಹೇಳು? ಅದನ್ನೇ ನಾನು ಹೇಳಿದ್ದು. ನಿಮ್ಗೇನಾದರೂ ಕೇಟ್ರಿಂಗ್ ಆರ್ಡರ್ ಕೊಟ್ಟು 50 ಜನಕ್ಕೆ ಅಡುಗೆ ಮಾಡಿ ಅಂದಿದ್ರೆ 1000 ಜನಕ್ಕೆ ಅಡುಗೆ ಮಾಡ್ತಿದ್ರಿ ನೀವು. ನಿಜ ನಿಜ, ಯಾರಿಗೂ ಸ್ವಲ್ಪನೂ ಕಡಿಮೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶನಪ್ಪ. ಕಡಿಮೆ ಆಗಲ್ಲ ರೀ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳೋದು. ನೀವೇ ಹೇಳಿ, ನಾನು ಯಾವತ್ತಾದರೂ ಯಾರಿಗಾದರೂ ಒಂದು ತುತ್ತು ಕಡಿಮೆ ಬಡಿಸಿದ್ದೀನಾ? ನೀನು ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ ಪರಿ, ಯಾರಿಗೂ ಯಾವತ್ತೂ ಒಂದು ತುತ್ತು ಕಡಿಮೆ ಮಾಡಿಲ್ಲ. ಆಗಲಿ, ನಿಮ್ಗಾದ್ರೂ ಅದು ಗೊತ್ತಲ್ಲ, ಅಷ್ಟು ಸಾಕು ನನಗೆ. ಏನು ಯೋಚನೆ ಮಾಡ್ತಿದ್ದೀರಾ? ಇರುತ್ತಲ್ಲ ಪರಿ ಸಂಸಾರ ತಾಪತ್ರಯ. ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಗೇನು ಯೋಚನೆ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದೇ ಪರಿ, ಮುಂದೊಂದು ದಿನ ಅಮ್ಮ ಮದುವೆನೂ ನಡೆಯುತ್ತೆ. ಅವಳ ಮದುವೆ ಏನೋ ಅವಳು ಕೂಡಿಟ್ಟು ಹಣದಲ್ಲೇ ನಡೆಯುತ್ತೆ ಅಂತ ಅಂದ್ಕೊಳ್ಳೋಣ. ಇನ್ನು ಅಂಜು ವಿದ್ಯಾಭ್ಯಾಸನ ವೇದಾಂತ ನೋಡ್ಕೊತಾ ಇದ್ದಾನೆ. ಆದರೆ ಏನ್ರಿ ಆದ್ರೆ? ಅದಿತಿ ಓದು ಮದುವೆ ಅಂತ ಒಂದಷ್ಟು ಖರ್ಚಿದ್ದೇ ಇರುತ್ತಲ್ವ ಪರಿ. ಹುಡುಗ ಎಂತ ಅವ್ನು ಸಿಗ್ತಾನೋ, ಅವನು ಇನ್ನೇನೇನು ಬೇಡಿಕೆ ಇಡ್ತಾನೋ.
ನನಗೆ ಬರ್ತಾ ಇರೋ ಪೆನ್ಷನ್ನಲ್ಲಿ ಮನೆ ಖರ್ಚು ಸಾಗಿಸೋದಕ್ಕೆ ಮುಗಿದೋಗುತ್ತೆ. ಅದಿತಿನ ಒಂದು ದಡ ಸೇರಿಸೋದು ಹೇಗೆ ಅಂತ ಚಿಂತೆ ಆಗಿದೆ ಕಡೆ. ನಿಜ ರೀ, ನೀವು ಯೋಚಿಸ್ತಿರೋದು ಸರಿಯಾಗೇ ಇದೆ. ಕೇಟ್ರಿಂಗ್ ಬಿಟ್ಟ ಮೇಲೆ ಪರಿಮಳ ಪಿಜ್ಜಾ ಅಂತೇನೋ ಶುರು ಮಾಡಿದೆ. ಶುರುನೆಲ್ಲ ಚೆನ್ನಾಗೇ ನಡೀತಿತ್ತು, ಆದರೆ ಈ ಕೊರೋನಾ ಬಂದ ಮೇಲೆ ಯಾಕೋ ಅದು ಕೈ ಹಿಡಿತಿಲ್ಲ ರೀ. ಮನೇಲೇ ಮಾಡಿದ್ದಕ್ಕೆ ಚೆನ್ನಾಗಿ ಬೆಲೆ ಬರುತ್ತೆ ಅಂತ ಹೇಳಿದ್ರು, ಆದರೆ ನಮಗೆ ಮಾತ್ರ ಏನೂ ಗಿಟ್ಲಿಲ್ಲ. ಸಮಸ್ಯೆ ಶಾಶ್ವತ ಪರಿ, ಒಂದು ಮುಗಿದ್ರೆ ಮತ್ತೊಂದು ಶುರುವಾಗುತ್ತೆ. ಹೊಸದೇನೋ ಮಾಡ್ತೀವಿ ಅಂತ ಹೋಗೋದಕ್ಕಿಂತ ನಮಗೆ ಗೊತ್ತಿರೋದನ್ನೇ ಹೊಸದಾಗಿ ಮಾಡಿದ್ರೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೆ ಅರ್ಥ ಆಗಲಿಲ್ಲ. ಈ ಕ್ಷಣಕ್ಕೆ ನನಗೂ ಕೂಡ ಯಾವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನನಗೊಂದು ಸ್ವಲ್ಪ ಸಮಯ ಕೊಡು, ಈ ಎಲ್ಲದಕ್ಕೂ ಒಂದು ಪರಿಹಾರ ಹುಡುಕ್ತೀನಿ. ಈ ವಯಸ್ಸಲ್ಲಿ ಮತ್ತೆ ಹೋರಾಟ ಶುರು ಮಾಡ್ತಿದ್ದೀನಿ ಅಂತೀರನ್ರಿ? ಜೀವಿಸ್ತಾ ಇದ್ದೀವಿ ಅಂದರೆ ಹೋರಾಡಲೇಬೇಕಲ್ಲ ಪರಿ. ಅಷ್ಟಕ್ಕೂ ನಾನೇನೋ ಕೈಲಾಗದೇ ಇರೋ ಸ್ಥಿತಿ ತಲುಪಿಲ್ಲ, ಮೂಲೆಯಲ್ಲಿ ಕೂರೋ ಮನಸ್ಸೂ ಇಲ್ಲ. ನನಗೂ ಇನ್ನೂ ಹುಮ್ಮಸ್ಸಿದೆ, ಜೀವ ಗಟ್ಟಿ ಇದೆ. ನೋಡೋಣ ಏನಾಗುತ್ತೋ ನೋಡೇ ಬಿಡೋಣ. ಎಕ್ಸ್ಕ್ಯೂಸ್ ಮೀ. ಆಗ್ಲಿ ನೀನ್ ನೋಡೋಗಿದ್ ನೋಡಿದ್ರೆ ಮುಂದಿನ ವರ್ಷ ಬರ್ತಿರೋ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾನ ನೀನೇ ರೆಪ್ರೆಸೆಂಟ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡೆ. ಬಿಡು ಬಿಡು ಅಂತ ಬಿಡ್ಸ್ಕೊಂಡು ಹೊಟ್ಟೋದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಾವೇನ್ ಸುಮ್ನೆ ಬಂದಿಲ್ಲ, ಇದನ್ನ ನಿನಗೆ ಅಣ್ಣ ಕೊಡು ಅಂತ ಹೇಳಿದೆ, ಅದಕ್ಕೆ ಬಂದಿತ್ತು. ನೀನ್ ಒಳಗ್ ಬರಬಾರ್ದು ಅಂತ ನನ್ನ ಲಕ್ಷ್ಮಣ್ ರೇಖೆಯನ್ನು ಗೇಚಿಲ್ವಲ್ಲ, ಒಳಗಡೆ ಬಾ. ಕೆಲವೊಂದ್ ಕಡೆ ಲಕ್ಷ್ಮಣ್ ರೇಖೆ ಇಲ್ಲ ಅಂದ್ರೂ ಇದೆ ಅಂತಾನೆ ಅನ್ಕೊಳ್ಬೇಕು. ಇಲ್ಲಿ ನೀನೇ ರಾವಣ, ನಾನೇ ಸೀತೆ. ರೇಖೆ ದಾಟ್ ಬಂದ್ರೆ ನನ್ಗೆ ಪ್ರಾಬ್ಲಮ್. ಸೊ ನಾನು ಇಲ್ಲೇ ಇರ್ತೀನಿ, ನೀನೇ ಬಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ತಗೊಂಡು. ಈ 80ನೇ ಇಸ್ವಿಲ್ ಬರೋ ಸಿನಿಮಾ ವಿಲನ್ಗಳ ಕ್ಯಾರೆಕ್ಟರ್ ನಂದು ಅನ್ನೋ ತರ ಆಡ್ತೀಯ. ನಾನು ನಿನ್ನ ಹತ್ರ ಬರಬಾರ್ದಾ? ಇನ್ಮೇಲಿಂದ ಹಾಗನೆ. ಯಾಕೆ ಹಾಡ್ ಕೇಳಿಲ್ವಾ? ದೂರ ಕುಳಿತು ನಡುವೆ ಗ್ಯಾಪ್ ಬಿಡೋಣ, ಹೊಸ ಗಾನ ಬಚಾನ. ಇದೊಂಥರ ಹಂಗನೆ ಹೊಸ ಪ್ರೀತಿ ಜಮಾನ. ಬಂದ್ ಇಸ್ಕೊ ನನ್ ಯಜಮಾನ. ದಡ್ಡಿ ನೀನು ಹತ್ರ ಬರಬಾರ್ದು ಅಂದಿದ್ರೆ ಬಟ್ಟೆ ಅಲ್ಲೇ ಇಟ್ಟು ಹೋಗ್ಬೇಕಿತ್ತು. ಇರು ಮಾಡ್ತೀನಿ ನಿನ್ನೆ. ವೇದಾಂತ ನಮ್ಮ ಮಾತು ರೆಡಿ ಆದ್ರೆ ಸಾಕ ಅಥವಾ ನಾವು ರೆಡಿ ಆಗ್ಬೇಕಾ ಅಮ್ಮು? ಸರಿಯಾದ ಟೈಮ್ಗೆ ಬಂದ್ರು ಇವಳು. ನಾನು ಟೀ ಶರ್ಟ್ ಕೊಡಕ್ ಬಂದಿದೆ ಅದಕ್ಕೆ ಅಷ್ಟೇ. ಓ ಹೌದಾ, ಟೀ ಶರ್ಟ್ ಕೊಟ್ಯಾ? ಬಂದಿದ್ ಕೆಲ್ಸ ಆಯ್ತಾ? ಹೋಗಣ್ವಾ? ಹೋ ಅದಕ್ಕೇನಂತೆ, ಹೊರಡೋಣ ನಡೀರಿ. ಅದಕ್ಕೆ ಇವನ್ ಜೊತೆ ಹರಟೆ ಹೊಡ್ಕೊಂಡು ನಿಲ್ಲಕ್ಕಾಗತ್ತಾ? ಮೊದ್ಲೇ ಸಿಡಕ್ ಮುತ್ತಿ ಸಿದ್ದಪ್ಪ. ಜಾಸ್ತಿ ಬೈಕೋಬೇಡ, ನಮ್ಮ ಅಣ್ಣ. ಹಾಗಾದ್ರೆ ನಿಮ್ಮ ಅಣ್ಣ ನಮ್ಮ ಮನೇಲಿರೋ ಅಕ್ವೇರಿಯಂ ಅಲ್ಲೋ ಇಲ್ಲ ಸ್ಟೋರ್ ರೂಮ್ ಅಲ್ಲೋ ಬಚ್ಚಿಟ್ಟು ಕಾಪಾಡಿ. ಆಚೆ ಬಿಡ್ಬೇಡಿ, ಇವನ್ಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಸಾಕು ತಲೆ ಹೊರಟೆ, ಬಾ. ವಿಕ್ಕಿ, ಎಲ್ಲ ಎಷ್ಟು ಸಕ್ಕತ್ತಾಗಿ ಅರೇಂಜ್ ಆಗಿದೆ. ಟೀ ಶರ್ಟ್ ಕೂಡ ರೆಡಿ ಮಾಡಿದಾರೆ ಅಂದ್ರೆ ತುಂಬಾ ವರ್ಕೌಟ್ ಮಾಡಿದಾರೆ ಅನ್ಸುತ್ತೆ. ಎಲ್ಲ ರೌಡಿ ನದಿದ್ದು ಮತ್ತೆ ಭಾವನ ಐಡಿಯಾ. ಇದೆಲ್ಲ ಅವ್ರದೇ ಅರೇಂಜ್ಮೆಂಟ್ಸು. ನೆನ್ನೆ ನಾವೇ ಅನ್ಕೊಂಡಿರಲಿಲ್ಲ ಇವತ್ತು ಇಲ್ಲಿ ಹೀಗಿರ್ತೀವಿ ಅಂತ. ಕೆಲಸ ಮಾಡಿದ್ದಾರೆ. ಅಣ್ಣ ತಂಗಿ ಇಬ್ರದು ಮಾಸ್ಟರ್ ಮೈಂಡ್.
ಯಾಕೋ ಮುಜುಗರ ಆಗ್ತಿದೆ. ಮುಜುಗರ ಸಂಕೋಚ ಪಡೋಕ್ಕೆ ನಾವೇನು ಲಕ್ಷಾಂತರ ಜನ ಇರೋ ಸ್ಟೇಡಿಯಂ ಆಡ್ತಿಲ್ಲ. ಅದರಲ್ಲಿ ಏನು ಅನ್ಕೋಬೇಡಿ, ಚೆನ್ನಾಗಿ ಕಾಣ್ತಿದ್ದೀರಾ. ನೀವಿಬ್ರು ಮಾತಾಡ್ತಾರೆ, ನಾನು ನೀರು ಕುಡ್ಕೊಬರ್ತೀನಿ. ಏಯ್ ಇವಾಗ ತಾನೇ 2 ಬಾಟಲ್ ನೀರು ಕುಡ್ದಲ್ಲ. ವಿಕ್ಕಿ, ಬಿಸಿಲು ಗೊತ್ತಾಗ್ತಿಲ್ವಾ? ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಇನ್ನು 2 ಬಾಟಲ್ ಕುಡ್ಕೊಬರ್ತೀನಿ. ನೀವು ವೇಟ್ ಮಾಡ್ತಾರೆ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಮತ್ತೆ ಯಾಕೆ ಹೋಗ್ತೀನಿ ಅನ್ಬೇಕು? ಹಾ, ವೇದಾಂತ್ ಬಾವ ಇದೇ ಫಾರ್ಮ್ ಹೌಸ್ ಅಲ್ವಾ ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಇದ್ದಿದ್ದು? ನಿಮ್ಗೆ ಅಲ್ಲ, ನಮ್ಗೆ ವೆಡ್ಡಿಂಗ್ ಗಿಫ್ಟ್. ನನ್ನ ನಿಮ್ಮ ಮಧ್ಯ ರಂಪ ಆಗಿರೋದೆ ಈ ನಿಮ್ಮ ಆಟಿಟ್ಯೂಡ್ ಇಂದ. ಅದಕ್ಕೆ ನನಗೆ ಬರಕ್ ಇಷ್ಟ ಇರಲಿಲ್ಲ. ನೀವು ಬರ್ತೀರಾ ಅಂತಾನೂ ನನ್ಗೆ ಗೊತ್ತಿರಲಿಲ್ಲ. ಇವರೇ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು. ನೀವು ಬರ್ತೀರಾ ಅಂತ ನನಗೂ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ಗೊತ್ತಿದ್ರೆ ನೀವು ಬರ್ತಿರ್ಲಿಲ್ಲ ಅಲ್ವಾ? ಗೊತ್ತಿತ್ತು. ಅದು ಆಗಲ್ಲ. ನಾನು ಬರೋದ್ರಿಂದ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅನ್ನೋದಾದ್ರೆ ನಾನು ಬರ್ದೇ ಇರೋದೇ ಸರಿ ಅಲ್ವಾ? ಈಗಾಗಲೇ ನಿಮಗೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ. ಇನ್ನ ನೋವು ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ. ಬನ್ನಿ, ಹಿಂಗೋದ್ರೆ ಬಿದೋಗ್ತೀರಾ. ಬನ್ನಿ. ರೇ ಬುಳ್ಳ, ಓಡಾಡಿ ಸಾಕು, ಒಂದ್ ಕಡೆ ನಿಂತ್ಕೊಳ್ಳಿ.